ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನೋಮೆ ಅಕಾಡೆಮಿ. ಕಂಪ್ಯೂಟರ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ 5ನೇ ಕ್ಲಾಸಲ್ಲಿ ಕಂಪ್ಯೂಟರ್ ಜನ್ರೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆ್ಯಕ್ಟಿವ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಗಣಕಯಂತ್ರದ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಅಂದರೆ ಹಂತ ಹಂತವಾಗಿ ಕಂಪ್ಯೂಟರ್ ಹೇಗೆ ಬೆಳವಣಿಗೆ ಕಾಣ್ತಾ ಬಂತು ಅನ್ನೋದನ್ನು ನಾವು ನೋಡೋಣ. ಮನುಷ್ಯ ಎಣಿಕೆ ಮಾಡಲು ಸಣ್ಣ ಸಣ್ಣ ಕಡ್ಡಿಗಳನ್ನು, ಹರಳುಗಳನ್ನು, ಮರದ ಬೀಜಗಳನ್ನು ಉಪಯೋಗಿಸುತ್ತಿದ್ದನು. ಇದರಿಂದಾಗಿ ಲೆಕ್ಕಾಚಾರವು ಸಾಮಾನ್ಯವಾಗಿ ಎಣಿಕೆಯಿಂದ ಪ್ರಾರಂಭವಾಯಿತು ಎನ್ನಬಹುದಾಗಿದೆ. ಅಂದರೆ ಅಬಾಕಸ್ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆಗೋಕ್ಕಿಂತ ಮುಂಚೆ ಮನುಷ್ಯ ಎಣಿಕೆ ಮಾಡಲು ಸಣ್ಣ ಸಣ್ಣ ಕಡ್ಡಿಗಳನ್ನು, ಹರಳುಗಳನ್ನು, ಮರದ ಬೀಜಗಳನ್ನು ಬಳಸಿಕೊಂಡು ಎಣಿಕೆ ಮಾಡಲು ಸಹಾಯವಾಗುತ್ತಿತ್ತು. ಎಣಿಕೆ ಮಾಡುತ್ತಿದ್ದ, ಲೆಕ್ಕಾಚಾರವನ್ನು ಹಾಕುತ್ತಿದ್ದ. ಸೊ ಈ ಒಂದು ಪ್ರಕ್ರಿಯೆಯ ಮುಖಾಂತರ ಲೆಕ್ಕಾಚಾರವು ಪ್ರಾರಂಭವಾಯಿತೆಂದು ಹೇಳಬಹುದು. ಹಿಂದಿನ ಕಾಲದಲ್ಲಿ ಮಾನವನು ತನ್ನ ಬೆರಳುಗಳನ್ನು ಬಳಸಿ ಎಣಿಕೆ ಮಾಡುತ್ತಿದ್ದನು. ಹಿಂದಿನ ಕಾಲದಲ್ಲಿ ಮೀನ್ಸ್ ನಮ್ಮ ತಾತ ಮುತ್ತಾತ ಅವರೆಲ್ಲರೂ ಏನಾದರೂ ನಾವು ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೇಳಿದ್ವಿ ಅಂದರೆ ಅವರು ಬೆರಳುಗಳ ಮುಖಾಂತರ ಎಣಿಕೆ ಮಾಡ್ತಿದ್ರು. ಇನ್ನೂ ಸಹ ಕೆಲವೊಂದು ಹಳ್ಳಿಗಳಲ್ಲಿ ಪುಟ್ಟ ಮಕ್ಕಳು ನಾವೇನಾದರೂ 10-15 ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಅವರು ಬೆರಳುಗಳ ಮುಖಾಂತರ ಲೆಕ್ಕ ಮಾಡಿ ಹೇಳ್ತಾರೆ. ಸೊ ಆ ಒಂದು ಪ್ರೊಸೀಜರ್ ಇರುವಂಥದ್ದು. ನಂತರ ನಾಗರಿಕತೆ ಅಭಿವೃದ್ಧಿ ಹೊಂದಿದಂತೆ ಎಣಿಕೆ ಮಾಡಲು ಮಣಿಕಟ್ಟನ್ನು ಬಳಸತೊಡಗಿದನು. ಯಾವ ರೀತಿ ಸಿವಿಲೈಸೇಷನ್ ಡೆವಲಪ್ ಆಗ್ತಾ ಬಂತೋ, ನಾಗರಿಕತೆ ಡೆವಲಪ್ ಆಗ್ತಾ ಬಂತೋ, ಮನುಷ್ಯ ಅಭಿವೃದ್ಧಿ ಹೊಂದುತ್ತಾ ಬಂದನು, ಅದೇ ರೀತಿ ಎಣಿಕೆಯಲ್ಲೂ ಸಹ ಅಭಿವೃದ್ಧಿ ಹೊಂದುತ್ತಾ ಬಂದನು. ಸೊ ಅದೇ ರೀತಿ ಇಲ್ಲಿ ಅಬಾಕಸ್ ಕಂಪ್ಯೂಟರ್ಗಳನ್ನು ಬಳಸಿಕೊಂಡು ಡೆವಲಪ್ಮೆಂಟನ್ನು ಕಾಣ್ತಾ ಬಂದ. ಹೀಗೆ ಅಭಿವೃದ್ಧಿ ಹೊಂದುತ್ತಿರುವ ನಾಗರಿಕತೆಯಿಂದ ಕಂಪ್ಯೂಟರ್ ಇತಿಹಾಸದಲ್ಲಿ ಪ್ರಗತಿ ಪ್ರಾರಂಭವಾಯಿತು. ಅಂದರೆ ನಾಗರಿಕತೆ ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಾ ಬಂತೋ ಅದೇ ರೀತಿ ಮನುಷ್ಯನು ಲೆಕ್ಕಾಚಾರಗಳನ್ನು ಹಾಕುವುದು ಸಹ ಅಭಿವೃದ್ಧಿಗೊಳಿಸುತ್ತಾ ಬಂದ. ಮೊದಲನೇದು ಎಣಿಕೆಗೋಸ್ಕರ ಸಹಾಯವಾಗಲಿ ಅಂತೇಳಿ ಕಂಡುಹಿಡಿದಿರುವಂಥದ್ದು ಅಬಾಕಸ್. ಈ ಮುಂಚೆ ನಾನು ಹೇಳಿದ್ದೀನಿ ಕ್ಲಾಸಲ್ಲಿ. ಕುರಿಗಳನ್ನು ಎಣಿಸಲು ಪ್ರಾರಂಭಿಸಿದ ಕಾಲದಿಂದಲೂ ಮಾನವನಿಗೆ ಎಣಿಸುವ ಅವಶ್ಯಕತೆ ಬಂದಿದೆ. ಅಂದ್ರೇನು, ಇವಾಗ ಕುರುಬರು ಇರ್ತಾರಲ್ಲ, ಅವ್ರು ಎಣಿಕೆ ಮಾಡಬೇಕಾದ್ರೆ 1 2 3 4 7 ಅಂತೇಳಿ ಮೀನ್ಸ್ ಎಲ್ಲ ಕುರಿಗಳನ್ನು ಜಮಾ ಮಾಡಿ ಎಣಿಸ್ತಾ ಇದ್ದರು. ಸೊ ಆ ಒಂದು ಕಾಲದಿಂದಲೂ ಎಣಿಸುವ ಅವಶ್ಯಕತೆ ಇರುವಂಥದ್ದು. ಅಂದರೆ ನಾವು ಏನಾದರೂ ಒಂದು ಲೆಕ್ಕಾಚಾರ ಹಾಕಿ ಹೇಳಬೇಕಾದ್ರೆ ಎಣಿಸ್ಲೇಬೇಕಾಗಿರುವಂಥದ್ದು. ಇವಾಗ ನಮ್ಮ ಹತ್ರ ಒಂದು 500 ಬಂಡಲ್ ಕೊಟ್ಟರೆ, 500ದ್ದು ಒಂದು 50ರದ್ದು ಬಂಡಲ್ ಕೊಟ್ಟರೆ ನಾವು ಎಣಿಸ್ಬಿಟ್ಟೆ ಹೇಳೋದು. ಸೊ ಆ ಒಂದು ಕಾರಣದಿಂದ ಎಣಿಕೆ ತುಂಬ ಅವಶ್ಯಕವಾಗಿ ಇರುವಂಥದ್ದು. ನಾವು ಯಾವುದೇ ಒಂದು ಲೆಕ್ಕಾಚಾರ ಹಾಕಿ ಹೇಳಬೇಕಾದ್ರೆ. ಹಿಂದಿನ ಕಾಲದಲ್ಲಿ ಮರಗಳ ಮೇಲೆ ಗೆರೆ ಎಳೆಯುವ ಮೂಲಕ ಎಣಿಕೆ ಮಾಡುತ್ತಿದ್ದರು. ಅಂದ್ರೇನು, ಬಿಫೋರ್ ಅಬಾಕಸ್ ಇಂಟ್ರೊಡ್ಯೂಸ್ ಆಗೋಕ್ಕಿಂತ ಬಿಫೋರು ಮರಗಳ ಮೇಲೆ ಗೆರೆಗಳು ಎಳೆಯೋದ್ರ ಮುಖಾಂತರ ಅಥವಾ ಮರಳುಗಳ ಮೇಲೆ ಗೆರೆ ಎಳೆಯೋದ್ರ ಮುಖಾಂತರ ಎಣಿಕೆಯನ್ನು ಮಾಡ್ತಾಯಿದ್ರು. ಕಾಲ ಬದಲಾದಂತೆ ಗೆರೆಗಳು ಅಂಕಿಗಳಾಗಿ ಮೂಡಿ ಬಂದವು. ಸೊ ಹೇಗೆ ಕಾಲ ಡೆವಲಪ್ ಆಗ್ತಾ ಬಂತು, ಹೇಗೆ ಮಾನವ ಡೆವಲಪ್ ಆಗ್ತಾ ಬಂದನೋ ಅವೇ ಗೆರೆಗಳು ನಂಬರ್ಸ್ಗಳಾಗಿ ಕನ್ವರ್ಟ್ ಆಗ್ತಾ ಬಂದವು. ಲೆಕ್ಕಾಚಾರಗಳನ್ನು ಬೇಗ ಮಾಡಲು ಮಾನವನು ಉಪಕರಣಗಳನ್ನು ಕಂಡುಹಿಡಿಯಲು ಪ್ರಾರಂಭಿಸಿದನು. ಇವಾಗ ನಾವು 1 ರಿಂದ 10ರವರೆಗೂ ಸುಲಭವಾಗಿ ಗೆರೆಗಳ ಎಳೆಯೋದ್ರ ಮುಖಾಂತರ ಪ್ಲಸ್ ಅಡಿಷನ್, ಸಂಕಲನ ವ್ಯವಕಲನ ಮಾಡೋದ್ರ ಮುಖಾಂತರ ನಾವು ಸರಳವಾಗಿ ಹೇಳ್ಬೋದು. ಅದೇ ಅತಿ ಹೆಚ್ಚು ಅಂಕೆ ಸಂಖ್ಯೆಯ ಮೊತ್ತಗಳಿದ್ದಾಗ ನಾವು ಎಣಿಕೆ ಮಾಡಲಿಕ್ಕೆ ಹೋದಾಗ ಬಹಳಷ್ಟು ದ್ವಂದ್ವಗಳಾಗಲಿ ಅಥವಾ ಲೆಕ್ಕಗಳು ಬಹಳಷ್ಟು ಸಮಯ ತಗೋತಿರುವಂತಹ ಒಂದು ಸಮಯ ಇತ್ತು. ಆ ಒಂದು ಕಾರಣದಿಂದ ಲೆಕ್ಕಾಚಾರಗಳನ್ನು ಬೇಗ ಮಾಡುವ ಒಂದು ಸಾಧನಗಳನ್ನು ಕಂಡುಹಿಡಿಯಲು ಪ್ರಾರಂಭಿಸಿದನು. ಈ ರೀತಿಯಾಗಿ ಎಣಿಕೆ ಮಾಡಲು ಉಪಯೋಗಿಸಿದ ಮೊದಲ ಗಣಿತಾತ್ಮಕ ಸಾಧನವೇ ಅಬಾಕಸ್. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಅತಿ ಸರಳವಾಗಿ ವೇಗವಾಗಿ ಲೆಕ್ಕಾಚಾರ ಹಾಕೋ ಸಲುವಾಗಿ ಒಂದು ಮಷೀನನ್ನು ಕಂಡುಹಿಡಿಬೇಕು ಅಥವಾ ಯಂತ್ರವನ್ನು ಕಂಡುಹಿಡಿಬೇಕಂತ ಹೊರಟಾಗ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಆಗಿರುವಂಥದ್ದು ಗಣಿತಾತ್ಮಕ ಸಾಧನವೇ ಅಬಾಕಸ್ ಅಂತೇಳಿ ಕರಿತೀವಿ. ಸುಮಾರು 2600 ವರ್ಷಗಳ ಹಿಂದೆಯೇ ಅಬಾಕಸ್ ಸಾಧನವು ಬಳಸಲಾಗುತ್ತಿತ್ತು. ಅಂದರೆ 2600 ಅಂದರೆ ಕ್ರಿಸ್ತ ಪೂರ್ವ. ಸೊ ಆ ಒಂದು ಟೈಮ್ನಲ್ಲಿಯೇ ಅಬಾಕಸ್ ಕಂಪ್ಯೂಟರನ್ನು ಬಳಸಲಾಗುತ್ತಿತ್ತು. ಅಬಾಕಸ್ ಎಂಬ ಶಬ್ದದ ಬಳಕೆಯು ಸುಮಾರು 1387ಕ್ಕಿಂತ ಹಳೆಯದು. ಲ್ಯಾಟಿನ್ ಭಾಷೆಯಿಂದ ಈ ಪದವನ್ನು ಪಡೆದುಕೊಳ್ಳಲಾಗಿದೆ. ಇದು ಕಡ್ಡಿಗಳುಳ್ಳ ಆಯತಾಕಾರದ ಕಟ್ಟನ್ನು ಹೊಂದಿದ್ದು ಇದರ ಕಡ್ಡಿಗಳಲ್ಲಿ ಮಣಿಗಳು ಪೋಣಿಸಲಾಗಿದೆ. ಪ್ರತಿ ಸಾಲಿನ ಕಡ್ಡಿ ಒಂದು ಡೆಸಿಮಲ್ ಸ್ಥಾನವನ್ನು ಸೂಚಿಸುತ್ತದೆ. ಅಂದರೆ ನೀವು ಅಬಾಕಸ್ ಕಂಪ್ಯೂಟರ್ ನೋಡಿದ್ದಾರಲ್ಲ, ಲಾಸ್ಟ್ ಕ್ಲಾಸಲ್ಲಿ ನಾನು ತೋರಿಸಿದ್ದೇನೆ. ಅಬಾಕಸ್ ಕಂಪ್ಯೂಟರ್ ಒಂದು ಚೌಕಾಕಾರದಲ್ಲಿ ಅಡ್ಡ ಲೈನಲ್ಲಿ ನಿಮಗೆ ಒಂದು ಕಡ್ಡಿಗಳು ಕಂಡುಬರುತ್ತೆ. ಆ ಕಡ್ಡಿಗಳಲ್ಲಿ ಮಣಿಗಳು ಅಂದರೆ ದತ್ತಾಂಶಗಳನ್ನು ಸೂಚಿಸುವಂಥದ್ದು, ದತ್ತವನ್ನು ಸೂಚಿಸುವಂಥ ಒಂದು
ಅಬ್ಯಾಕಸ್ ಕಂಪ್ಯೂಟರ್ ಆಗಿರುತ್ತದೆ. ಕೊನೆಯ ಕಡ್ಡಿಯು ಏಕಾಂಶವನ್ನು ಯೂನಿಟ್ ಸೂಚಿಸುತ್ತದೆ. ಅದರ ನಂತರ ಕಡ್ಡಿ ದತ್ತಾಂಶ ಟೆನ್ಸನ್ನು ಸೂಚಿಸುತ್ತದೆ. ಇದೇ ಕ್ರಮದಲ್ಲಿ ನಂತರ ಕಡ್ಡಿಗಳು ಸ್ಥಾನ ಮುಂದುವರಿಯುತ್ತದೆ. ಅಂದರೆ ನೀವು ಲೆಕ್ಕ ಮಾಡಬೇಕಾದ್ರೆ ಯೂನಿಟ್ಸು ಮತ್ತು ಟೆನ್ಸ್ಗಳ ಅವಶ್ಯಕತೆ ಇರುವುದರಿಂದ ಕೊನೆಯ ಕಡ್ಡಿ ಯೂನಿಟ್ಸನ್ನು ಸೂಚಿಸುತ್ತದೆ. ಅದ ನಂತರದ ಕಡ್ಡಿಯು ದತ್ತಾಂಶವನ್ನು ಸೂಚಿಸುವಂಥದ್ದು. ಕಡ್ಡಿಗಳಲ್ಲಿರುವ ಮಣಿಗಳು ಎಡದಿಂದ ಬಲಕ್ಕೆ ಚಲಿಸುವ ಮೂಲಕ ಸಂಖ್ಯೆಯನ್ನು ಸೂಚಿಸಲಾಗುತ್ತದೆ. ನೀವು ಅಬ್ಯಾಕಸ್ ಕಂಪ್ಯೂಟರ್ನ ಬಳಸೋದಾಗಲಿ ಅಥವಾ ಅಬ್ಯಾಕಸ್ ಏನಂತಾರೆ ಸ್ಲೇಟನ್ನು ಬಳಸೋದಾಗಲಿ ನೋಡಿದಾಗ ನೀವು ಎಡದಿಂದ ಬಲಕ್ಕೆ ಚಲಿಸುವ ಮೂಲಕ ಸಂಖ್ಯೆಗಳನ್ನು ಸೂಚಿಸುವಂಥದ್ದು, ಆ ರೀತಿ ಬಳಕೆ ಮಾಡುವಂಥದ್ದು. ಸ್ಲೈಡ್ ನಿಯಮ ತದನಂತರ ಬಂದಿದ್ದು ಕ್ರಿಸ್ತಪೂರ್ವ 1622ರಲ್ಲಿ ಸ್ಲೈಡ್ ನಿಯಮವು ವಿಲಿಯಂ ಔಟ್ರೆಡ್ ಎಂಬುವನು ಕಂಡುಹಿಡಿದನು. ಗುಣಾಕಾರ ಮತ್ತು ಭಾಗಾಕಾರಕ್ಕೆ ಬಳಸುವ ಲಾಗರಿದಮ್ ತತ್ವಗಳನ್ನು ಈ ನಿಯಮದಲ್ಲಿ ಉಪಯೋಗಿಸಲಾಗುತ್ತದೆ. ನಿರ್ದಿಷ್ಟ ಸ್ಕೇಲ್ ಮತ್ತು ಮೇಲೆ ಚಲಿಸುವ ಸ್ಲೈಡ್ನ ಈ ಸಾಧನ ಹೊಂದಿದೆ. ಅಂದರೆ ಇಲ್ಲಿ ನೀವು ಇಮೇಜಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಇದು ಕ್ಯಾಲ್ಕುಲೇಷನ್ ಆಗುವಂಥದ್ದು. ಇವಾಗ ಇದನ್ನೆಲ್ಲ ಬಳಸೋದನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ತದನಂತರ ಕ್ಲಿಸ್ ಪ್ಯಾಸ್ಕಲ್ನ ಅಂಕಗಣಿತ ಯಂತ್ರ 1942ರಲ್ಲಿ ಫ್ರೆಂಚ್ ದೇಶದ ಗಣಿತ ತಜ್ಞ ಪ್ಲೆಸ್ ಪ್ಯಾಸ್ಕಲ್ ಈ ಸಾಧನವನ್ನು ಕಂಡುಹಿಡಿದವರು ಯಾರು ಅಂದರೆ ಪ್ಲೆಸ್ ಪ್ಯಾಸ್ಕಲ್ ಅರ್ಥಮೆಟಿಕ್ ಮಷಿನ್ ಅಂತೇಳಿ ಕರೆಯುವಂಥದ್ದು. ಈ ಸಾಧನಗಳು ಗಿಯರ್ ವೀಲ್ ಮೇಲೆ ಕೆಲಸ ಮಾಡುತ್ತಿದ್ದವು. ಅಂದರೆ ಇಲ್ಲಿ ನೀವು ಇಮೇಜಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಗಿಯರ್ ವೀಲ್ಗಳಿದ್ದಾವೆ. ಈ ವೀಲ್ಗಳ ಮುಖಾಂತರ ಕೆಲಸ ಮಾಡುವಂಥದ್ದು. ಸಾಮಾನ್ಯವಾಗಿ ಬೈಸಿಕಲ್ನಲ್ಲಿ ಗಿಯರ್ ವೀಲ್ಗಳನ್ನು ಡ್ರೈವ್ ಮಾಡುವ ಚೈನಿಗೆ ಸೇರಿಸಲಾಗುತ್ತದೆ. ಅಂದರೆ ನಾವು ಪೈಡಲ್ ತುಳಿಬೇಕಾದ್ರೆ ಅಲ್ಲಿ ಚೈನ್ಗಳಿರುತ್ತೆ, ಆ ಚೈನ್ಗಳಲ್ಲಿ ಗಿಯರ್ಗಳಿರ್ತವೆ. ಸೊ ಆ ಗಿಯರ್ಗಳು ಮೂವ್ ಆಗೋದ್ರ ಮುಖಾಂತರ ಏನಾಗುತ್ತೆ, ಸೈಕಲ್ ಮುಂದೆ ಹೋಗುತ್ತೆ. ಅದೇ ರೀತಿ ಇಲ್ಲಿ ನಾವು ಏನೇ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೂ ಈ ಗಿಯರ್ಗಳ ಮುಖಾಂತರನೇ ಅದು ಮಷಿನ್ ಕೆಲಸ ಮಾಡುವಂಥದ್ದು. ಅದೇ ರೀತಿ 10 ಹಲ್ಲಿನ ಗಿಯರ್ ವೀಲ್ಗಳು ಈ ಯಂತ್ರಕ್ಕೆ ಪ್ಯಾಸ್ಕಲ್ ಬಳಸಿದ್ದನು. ಪ್ರತಿಯೊಂದು ಹಲ್ಲು 10ರಿಂದ 9ರವರೆಗೆ ಸಂಖ್ಯೆಗಳನ್ನು ಸೂಚಿಸುತ್ತಿದ್ದವು. ಈ ವೀಲ್ಗಳನ್ನು ಒಂದಕ್ಕೊಂದು ಎಳೆಯುವಂತೆ ರಚಿಸಲಾಗಿತ್ತು. ಪ್ರತಿಯೊಂದು ವೀಲ್ ಒಂದೊಂದು ಅಂಕಿಯನ್ನು ಸೂಚಿಸುತ್ತಿತ್ತು. ಅಂದರೆ ಇಲ್ಲಿ ಒಂದು ಮಷೀನ್ 10 ಹಲ್ಲಿನ ಗಿಯರ್ಗಳನ್ನು ಹೊಂದಿರೋದರಿಂದ 0ಯಿಂದ 9ರವರೆಗೆ ಸಂಖ್ಯೆಗಳನ್ನು ಸೂಚಿಸುತ್ತಿದ್ದವು. ಸೊ ಇದ್ರ ಮುಖಾಂತರ ನಾವು ಅರ್ಥಮೆಟಿಕ್ ಪ್ರಾಬ್ಲಮ್ಸ್ಗಳನ್ನು ಮಾಡಬಹುದಾಗಿತ್ತು. ಇದನ್ನು ನಾವು ಅರ್ಥಮೆಟಿಕ್ ಮಷಿನ್ ಅಂತೇಳಿ ಕರೀತಿದ್ವಿ. ತದನಂತರ ಬ್ಯಾಬೇಜ್ನ ಅನಾಲಿಟಿಕ್ ಇಂಜನ್ ಬಂದಿರುವಂಥದ್ದು. ಚಾರ್ಲ್ಸ್ ಬ್ಯಾಬೇಜ್ ಪ್ರಥಮ ಯಾಂತ್ರಿಕ ಗಣಕ ಯಂತ್ರವನ್ನು ಕಂಡುಹಿಡಿದರು. ಗಣಕಯಂತ್ರ ಕಂಪ್ಯೂಟರ್ ಎಂದು ಕರೆಯಲ್ಪಟ್ಟ ಚಾರ್ಲ್ಸ್ ಬ್ಯಾಬೇಜ್ ಅನಾಲಿಟಿಕ್ ಇಂಜನ್ ಮೂಲ ಗಣಿತಾತ್ಮಕ ಕ್ರಿಯೆಗಳನ್ನು ಕೈಗೊಳ್ಳುತ್ತಿತ್ತು. ಅಂದರೆ ಮೊದಲನೇ ಗಣಿತಾತ್ಮಕ ತತ್ವವನ್ನು ಕೈಗೊಳ್ಳುವಂತಹ ಇಂಜನ್ ಇರುವಂಥದ್ದು ಅದು ಅನಾಲಿಟಿಕಲ್ ಇಂಜನ್ 5 ಪ್ರಮುಖ ಭಾಗಗಳು ಈ ಕೆಳಗಿನಂತಿವೆ. ಸಂಖ್ಯೆಗಳನ್ನು ಶೇಖರಿಸಿಕೊಳ್ಳುವ ಸಂಗ್ರಹ ಘಟಕ, ಅಂದರೆ ನೀವು ಕೊಡುವಂಥ ಸಂಖ್ಯೆಗಳನ್ನು ಸಂಗ್ರಹ ಮಾಡಿಕೊಳ್ಳುತ್ತಿತ್ತು. ವೀಲ್ ಎಂದು ಕರೆಯುವ ಅಂಕಗಣಿತ ಘಟಕ, ಅಂದರೆ ವೀಲ್ಗಳ ಮುಖಾಂತರ ನಿಮಗೆ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡುವಂಥದ್ದು. ಕಂಪ್ಯೂಟರ್ನ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಂತ್ರಣ ಘಟಕ, ಕಂಪ್ಯೂಟರ್ನ ಪ್ರತಿಯೊಂದು ನಿಯಂತ್ರಣವನ್ನು ನಿಯಂತ್ರಿಸುವಂಥ ಒಂದು ಘಟಕವಾಗಿತ್ತು. ಕಂಪ್ಯೂಟರ್ಗೆ ಅಂಕಿಗಳನ್ನು ಮತ್ತು ನಿರ್ದೇಶನಗಳನ್ನು ನೀಡುವ ಇನ್ಪುಟ್ ಸಾಧನ, ಅಂದರೆ ಈ ಒಂದು ಯಂತ್ರದಲ್ಲಿ ಕಂಪ್ಯೂಟರ್ಗೆ ಬೇಕಾಗುವಂಥ ಅಂಕಿ ಅಂಶಗಳನ್ನು ಕೊಡುವಂಥ ಮತ್ತು ಸೂಚನೆಗಳನ್ನು ಕೊಡುವಂಥ ಇನ್ಪುಟ್ ಸಾಧನವನ್ನು ಹೊಂದಿರುವ ಮೊದಲ ಯಂತ್ರವಾಗಿತ್ತು. ಫಲಿತಾಂಶಗಳನ್ನು ತೋರಿಸಲು ಔಟ್ಪುಟ್ ಸಾಧನ, ಅಂದರೆ ನಾವೇನು ಇನ್ಪುಟ್ ಕೊಟ್ಟಿರ್ತೀವೋ ಅದು ಸಂಸ್ಕರಣೆ ಆದ ನಂತರ ಔಟ್ಪುಟ್ ಆಗಿ ಬಳಸಲ್ಪಡುವಂಥ ಫಲಿತಾಂಶಗಳನ್ನು ತೋರಿಸಲು ಬಳಸುವಂಥ ಸಾಧನವನ್ನು ಹೊಂದಿರುವಂಥದ್ದು ಕಂಪ್ಯೂಟರ್ ಶಬ್ದ ಇಂಜನ್ ಬಂತು. ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ದ ವರ್ಡ್ ಕಂಪ್ಯೂಟರ್ ಕಮ್ಸ್ ಫ್ರಮ್ ದ ವರ್ಡ್ ಕಂಪ್ಯೂಟ್ ವಿಚ್ ಮೀನ್ಸ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಆಫ್ಟರ್ ಕ್ಯಾಲ್ಕುಲೇಷನ್ ಟು ಟೇಕ್ ಡಿಸಿಷನ್ಸ್ ಆ್ಯಂಡ್ ಕ್ಯಾಲ್ಕುಲೇಟ್ ಫರ್ದರ್ ಆನ್ ದ ಬೇಸಸ್ ಆಫ್ ದಿ ಡಿಸಿಷನ್ಸ್. ಅಂದರೆ ಕಂಪ್ಯೂಟರ್ ಅನ್ನೋ ಪದ ಆ್ಯಕ್ಚುಯಲ್ನಾಗಿ ಬಂದಿರುವಂಥದ್ದು ಕಂಪ್ಯೂಟ್ ಅನ್ನೋ ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥ ಕಂಪ್ಯೂಟ್ ವಿಚ್ ಮೀನ್ಸ್ ಕ್ಯಾಲ್ಕುಲೇಟ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳುವ ಮತ್ತು ತದನಂತರದ ಕಾರ್ಯಗಳನ್ನು ಕೈಗೊಳ್ಳುವಂಥ ಒಂದು ಯಂತ್ರವನ್ನು ನಾವು ಕಂಪ್ಯೂಟರ್ ಅಂಥೇಳಿ ಕರೆಯುವಂಥದ್ದು. ಸೊ ಕಂಪ್ಯೂಟರ್ ಈಸ್ ಎ ಡಿವೈಸ್ ವಿಚ್ ಕ್ಯಾನ್ ಕಂಪ್ಯೂಟ್ ಆ್ಯಂಡ್ ಟೇಕ್ ಡಿಸಿಷನ್ ಈಸ್ ಅರ್ಲಿಯರ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್. ಅಂದರೆ ನೀವು ಸೂಚನೆ ಮತ್ತು ನೀವು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ಸ್ ಮೇಲೆ ಅತಿ ವೇಗವಾಗಿ ಡಿಸಿಷನ್ಸನ್ನು ತೆಗೆದುಕೊಳ್ಳುವಂಥ ಒಂದು ಯಂತ್ರ ಅಂಥೇಳಿ ಕರಿಬಹುದು. ಕಂಪ್ಯೂಟರ್ ವೇರ್ ಏಬಲ್ ಟು ಪರ್ಫಾರ್ಮ್ ಓನ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಬಟ್ ನಾವ್ ದ ಕಂಪ್ಯೂಟರ್ ಡೂ ಎ ವೆರೈಟಿ ಆಫ್
ಟಾಸ್ಕ್ಸ್. ಅಂದರೆ ಅತಿ ಮುಖ್ಯವಾಗಿ ಕಂಪ್ಯೂಟರ್ ಮೊದಲು ಕಂಡುಹಿಡಿದಿರುವಂಥದ್ದು ಕೇವಲ ಲೆಕ್ಕಾಚಾರ ಮಾಡುವ ಸಲುವಾಗಿ ಅಂಥೇಳಿ ಅಷ್ಟೇ ಕಂಡುಹಿಡಿದಿರುವಂಥದ್ದು. ಬಟ್ ಇವತ್ತಿನ ದಿನಗಳಲ್ಲಿ ಕಂಪ್ಯೂಟರ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಹಾಸುಹೊಕ್ಕಾಗಿರುವಂಥದ್ದು. ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಕಂಪ್ಯೂಟರ್ ಬಳಸುವುದನ್ನು ನೋಡುವಂಥದ್ದು. ಸೊ ಆ ಒಂದು ಕಾರಣದಿಂದ ಕಂಪ್ಯೂಟರ್ ವೆರೈಟಿ ಟಾಸ್ಕ್ಗಳನ್ನು ಮಾಡುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ ಕಂಪ್ಯೂಟರ್. ಜನರೇಷನ್ ಆಫ್ ಕಂಪ್ಯೂಟರ್ನ ಪೀಳಿಗೆಗಳು. ದ ಡೆವಲಪ್ಮೆಂಟ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಇಸ್ ನಾರ್ಮಲಿ ಡಿಸ್ಕಸ್ಡ್ ಆ್ಯಸ್ ದ ಡೆವಲಪ್ಮೆಂಟ್ ಓವರ್ ಡಿಫ್ರೆಂಟ್ ಜನ್ರೇಷನ್. ಅಂದರೆ ಏನು, ಕಂಪ್ಯೂಟರ್ನ ಬೆಳವಣಿಗೆಯನ್ನು ನಾವೇನಂತ ಕರಿತೀವಿ, ಜನ್ರೇಷನ್ ಅಂತೇಳಿ ಕರಿತೀವಿ. ಮೊದಲು ಅಷ್ಟೊಂದು ಏನು ಮಾಹಿತಿಗಳಿರಲಿಲ್ಲ, ಹ್ಯೂಜ್ ಕೆಪಾಸಿಟಿ ಇರ್ತಿರಲಿಲ್ಲ, ಹೆಚ್ಚಿಗೆ ಹೀಟ್ ಆಗ್ತಿರ್ತಿತ್ತು, ಮತ್ತು ಎಲೆಕ್ಟ್ರಿಸಿಟಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿತ್ತು. ಸೊ ಬರ್ತಾ ಅದನ್ನೆಲ್ಲವನ್ನು ಕಮ್ಮಿ ಮಾಡ್ತಾ ಅತಿ ಎಫಿಷಿಯನ್ಸಿಯನ್ನು ಹೆಚ್ಚಿಗೆ ಮಾಡ್ತಾ ಬರುವಂಥದ್ದನ್ನು ನಾವು ಜನ್ರೇಷನ್ ಅಂತೇಳಿ ಕರೆಯುವಂಥದ್ದು. ವಿತ್ ದ ಸಕ್ಸೆಷನ್ ಆಫ್ ಡಿಫ್ರೆಂಟ್ ಜನ್ರೇಷನ್ came the advancement in computer technology. Computer generation. Let us now discuss the development in computer technology over the different generation. ಅಂದರೆ ಟೋಟಲ್ ಇಲ್ಲಿ ಕಂಪ್ಯೂಟರ್ಲಿ ನಾವು 5 ಜನರೇಷನ್ಗಳನ್ನು ನೋಡುವಂಥದ್ದು. ಫಸ್ಟ್ ಜನರೇಷನ್, ದ ಪೀರಿಯಡ್ 1942 to 1954 ರಫ್ಲಿ ಕನ್ಸಿಡರ್ ಆಸ್ ದ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಅಂದರೆ 1942ರಿಂದ 1954 ನಾವು ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಪೀರಿಯಡ್ ಅಂತೇಳಿ ಕರೆಯುವಂಥದ್ದು. ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ವೇರ್ ಡೆವಲಪ್ಡ್ ಬೈ ಯೂಸಿಂಗ್ ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಥರ್ಮೋನಿಕ್ ವೆಲ್ವ್ ಮಷೀನ್ ಅಂತೇಳಿ. ಇಲ್ಲಿ ನೀವು ಇಮೇಜಸಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ನಾವು ವ್ಯಾಕ್ಯೂಮ್ ಟ್ಯೂಬ್ ಅಂತೇಳಿ ಕರೆಯೋದು, ಇದನ್ನು ನಾವು ವೆಲ್ವ್ ಮಷೀನ್ ಅಂತೇಳಿ ಕರೆಯುವಂಥದ್ದು. ಇವುಗಳ ಮುಖಾಂತರ ಡೆವಲಪ್ ಮಾಡಿರುವಂಥದ್ದು. The input of the system was based on punched cards and paper tape. However, the output was displayed on printouts. ಅಂದರೆ ನಾವು ಏನೇ ಒಂದು ಲೆಕ್ಕವನ್ನು ಕೊಟ್ಟರು ಅದು ನಿಖರವಾಗಿದೆಯೋ ಇಲ್ಲೋ, ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತೇಳಿ ನೋಡಬೇಕಾದ್ರೆ ನಾವು ಪ್ರಿಂಟೌಟ್ ಬಂದ ನಂತರನೇ ನೋಡ್ಕೋಬೇಕಾಗಿತ್ತು. ಆ ಪ್ರಿಂಟೌಟಲ್ಲಿ ಎಲ್ಲಿ ಬರ್ತಿತ್ತಪ್ಪ ಅಂದರೆ ಹೇಗೆ ತೆಗಿತಿದ್ರು ಅಂದರೆ ಪೇಪರ್ ಟೇಪ್ಸ್ ಮೇಲೆ ಅಥವಾ ಪಂಚ್ ಕಾರ್ಡ್ಸ್ ಮೇಲೆ ತೆಗಿತಿದ್ರು. ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ವರ್ಕ್ಡ್ ಆನ್ ಬೈನರಿ ಕೋಡೆಡ್ ಕಾನ್ಸೆಪ್ಟ್. ಅಂದರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಏನಿತ್ತಲ್ಲ ಅದು ವರ್ಕ್ ಮಾಡಿದ್ದು ಬೈನರಿ ಕೋಡೆಡ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿರುವಂಥದ್ದು. ಫಾರ್ ಎಕ್ಸಾಂಪಲ್ ಇನಿಯಾಕ್, ಎಡ್ವ್ಯಾಕ್ ಅಂತೇಳಿ ಕರೆಯುವಂಥದ್ದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇಲ್ಲಿ ಇಮೇಜ್ ನೋಡ್ತಾ ಇದ್ದೀರಲ್ಲ, ಇದನ್ನು ನಾವು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತೇಳಿ ಕರೆಯುವಂಥದ್ದು. ಇದು ಭಾಳ ಆಲ್ಮೋಸ್ಟ್ ಒಂದು 10x10 ರೂಮನ್ನು ಅಕ್ಯುಪೈ ಮಾಡುವಂಥದ್ದು. ಅದಲ್ಲದೆ ಇದಕ್ಕೆ ಕಂಪಲ್ಸರಿ ನಾವು ಇದು ಸಿಸ್ಟಮ್ ಬಳಸ್ತಾ ಇದ್ವಿ ಅಂದರೆ ಇದಕ್ಕೆ ಕಂಪಲ್ಸರಿ AC ಇರಬೇಕಾಗಿರುವಂಥದ್ದು. ಹ್ಯೂಜ್ ಎಲೆಕ್ಟ್ರಿಸಿಟಿಯನ್ನು ಕನ್ಸ್ಯೂಮ್ ಮಾಡ್ತಾ ಇತ್ತು. ತದನಂತರ ಸೆಕೆಂಡ್ ಜನರೇಷನ್, ದ ಪೀರಿಯಡ್ ಆಫ್ 1952 to 1964 is roughly considered as the period of second generation computer. 1952ರಿಂದ 1964 ನಾವು ಎರಡನೇ ಪೀಳಿಗೆ ಅಂತೇಳಿ ಕರೆಯುವಂಥದ್ದು. ದ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ವೇರ್ ಡೆವಲಪ್ಡ್ ಬೈ ಯೂಸಿಂಗ್ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ. ಅಂದರೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರನ್ನು ಡೆವಲಪ್ ಮಾಡಿದ್ದು ಯಾವ ಒಂದು ಸಾಧನವನ್ನು ಬಳಸ್ಕೊಂಡು ಮಾಡಿದ್ರು ಅಂದರೆ ಟ್ರಾನ್ಸಿಸ್ಟರ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಸೆಕೆಂಡ್ ಜನರೇಷನ್ನ ಡೆವಲಪ್ ಮಾಡಿರುವಂಥದ್ದು. ಇನ್ ಕಂಪ್ಯಾರಿಸನ್ ಟು ದ ಫಸ್ಟ್ ಜನರೇಷನ್, ದ ಸೈಜ್ ಆಫ್ ಸೆಕೆಂಡ್ ಜನರೇಷನ್ ವಾಸ್ ಸ್ಮಾಲರ್. ಅಂದರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರನ್ನು ಕಂಪೇರ್ ಮಾಡಿ ನೋಡಿದ್ರೆ ಸೊ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಏನಿದೆ ಇಲ್ಲ ಫಸ್ಟ್ ಜನರೇಷನ್ ಕಂಪ್ಯೂಟರ್ಕಿನ್ನೂ ಸ್ವಲ್ಪ ಸೈಜಲ್ಲಿ ಕಮ್ಮಿ ಆಗಿರುವಂಥದ್ದು. ಇನ್ ಕಂಪ್ಯಾರಿಸನ್ ಟು ದ ಕಂಪ್ಯೂಟರ್ of the first generation, the computing time taken by the computers of the second generation was lesser. ಅಂದರೆ ಕಡಿಮೆ ಆಗುವಂಥದ್ದು. ಫಸ್ಟ್ ಜನ್ರೇಷನಲ್ಲಿ ಏನು ಅತಿ ಹೆಚ್ಚು ಬಳಕೆ ಮಾಡುವಂಥದ್ದು ಅಥವಾ ನಾವು ಏನಾದರೂ ಒಂದು ಲೆಕ್ಕ ಕೊಟ್ಟರೆ ಅದು ಕಮ್ಮಿ ಸಮಯದಲ್ಲಿ ಕೊಡ್ತಿತ್ತು, ಅದಕ್ಕಿಂತ ಕಮ್ಮಿ ಸಮಯದಲ್ಲಿ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಆನ್ಸರ್ ಕೊಡ್ತಿತ್ತು. ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ ನೀವು, ಇದನ್ನು ನಾವು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಅಂತೇಳಿ ಕರೆಯುವಂಥದ್ದು. ಕಂಪ್ಯಾರಿಸನ್ ಟು ಫಸ್ಟ್ ಜನ್ರೇಷನ್ ಇದು ಸೈಜಲ್ಲಿ ಸ್ಮಾಲ್ ಆಗಿರುವಂಥದ್ದು. ತದನಂತರ ಥರ್ಡ್ ಜನ್ರೇಷನ್, ಮೂರನೇ ಪೀಳಿಗೆ. ದ ಪೀರಿಯಡ್ ಆಫ್ 1964 to 1972 ಈಸ್ ರಫ್ಲಿ ಕನ್ಸಿಡರ್ ಆಸ್ ದ ಪೀರಿಯಡ್ ಆಫ್ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್. ಅಂದರೆ 1964ರಿಂದ 1972 ನಾವು ಕಂಪ್ಯೂಟರ್ನ ಗಣಕಯಂತ್ರದ ಮೂರನೇ ಪೀಳಿಗೆಯ ಅವಧಿ ಅಂತೇಳಿ ಕರೆಯುವಂಥದ್ದು. ದ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ವೇರ್ ಡೆವಲಪ್ಡ್ ಬೈ ಯೂಸಿಂಗ್
ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, IC ಅಂತ ಹೇಳಿ ಕರಿತೀವಲ್ಲ ನಾವು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸನ್ನು ಬಳಸ್ಕೊಂಡು ಆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕಂಪ್ಯೂಟರನ್ನು ಡೆವಲಪ್ ಮಾಡಿರುವಂಥದ್ದು. ಇನ್ ಕಂಪ್ಯಾರಿಸನ್ ಟು ದ ಕಂಪ್ಯೂಟರ್ಸ್ ಆಫ್ ದಿ ಸೆಕೆಂಡ್ ಜನ್ರೇಷನ್, ದ ಸೈಜ್ ಆಫ್ ದಿ ಕಂಪ್ಯೂಟರ್ ಆಫ್ ಥರ್ಡ್ ಜನ್ರೇಷನ್ ವಾಸ್ ಸ್ಮಾಲರ್. ಅಂದರೆ ಸೆಕೆಂಡ್ ಜನ್ರೇಷನ್ ಕಂಪೇರ್ ಮಾಡಿದ್ರೆ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಏನಿತ್ತು ಸೈಜಲ್ಲಿ ಸಣ್ಣದಾಗಿತ್ತು, ಅಂದರೆ ಕಮ್ಮಿ ಆಗ್ತಾ ಬಂತು. ಇನ್ ಕಂಪ್ಯಾರಿಸನ್ ಟು ದ ಕಂಪ್ಯೂಟರ್ ಆಫ್ ದ ಸೆಕೆಂಡ್ ಜನ್ರೇಷನ್, ಇನ್ ದ ಕಂಪ್ಯೂಟಿಂಗ್ ಟೈಮ್ ಟೇಕನ್ ಬೈ ದ ಕಂಪ್ಯೂಟರ್ ಆಫ್ ದಿ ಥರ್ಡ್ ಜನ್ರೇಷನ್ ವಾಸ್ ಲೇಸರ್. ಅಂದರೆ ಸೆಕೆಂಡ್ ಜನ್ರೇಷನ್ ಮತ್ತು ಥರ್ಡ್ ಜನ್ರೇಷನ್ ಕಂಪ್ಯಾರಿಸನ್ ಮಾಡಿದ್ರೆ ಥರ್ಡ್ ಜನ್ರೇಷನ್ ಏನಿತ್ತು ಸೆಕೆಂಡ್ ಜನ್ರೇಷನ್ಕಿನ್ನ ಹೆಚ್ಚಿಗೆ ಸ್ಪೀಡಲ್ಲಿ ಆನ್ಸರನ್ನು ಕೊಡ್ತಾ ಇತ್ತು. ದ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಕನ್ಸ್ಯೂಮ್ಡ್ ಲೆಸ್ ಪವರ್ ಆ್ಯಂಡ್ ಆಲ್ಸೋ ಜನರೇಟ್ ಲೆಸ್ ಹೀಟ್. ಅಂದರೆ ಕಂಪೇರ್ ಟು ಸೆಕೆಂಡ್ ಆ್ಯಂಡ್ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್, ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಏನಿದೆಯಲ್ಲ ಎಲೆಕ್ಟ್ರಿಸಿಟಿಯನ್ನು ಕಮ್ಮಿ ಕನ್ಸ್ಯೂಮ್ ಮಾಡ್ತಿತ್ತು, ತಗೋತಿತ್ತು. ಅದಲ್ಲದೆ ಅದು ಹೀಟನ್ನು ಕಮ್ಮಿ ಮಾಡ್ತಾ ಇತ್ತು. ಅಂದರೆ ಹೀಟ್ ಕಮ್ಮಿ, ನಾವು ಸಿಸ್ಟಮ್ ಯಾವ ರೂಮಲ್ಲಿ ಇಡ್ತೀವೋ ಆ ರೂಮಲ್ಲಿ ಕಮ್ಮಿ ಹೀಟನ್ನು ಜನರೇಟ್ ಮಾಡ್ತಾ ಇತ್ತು. ದ ಮೇಂಟೆನೆನ್ಸ್ ಕಾಸ್ಟ್ ಆಫ್ ದಿ ಕಂಪ್ಯೂಟರ್ ಇನ್ ಥರ್ಡ್ ಜನ್ರೇಷನ್ ವಾಸ್ ಸೋ ಲೋ. ಅಂದರೆ ಕಂಪೇರ್ ಟು ಸೆಕೆಂಡ್ ಆರ್ ಫಸ್ಟ್ ಎರಡೂ ಸಿಸ್ಟಮ್ಗಳಿಗೆ ಕಂಪೇರ್ ಮಾಡಿದ್ರೆ ಥರ್ಡ್ ಜನ್ರೇಷನ್ನು ಕಾಸ್ಟ್ ಏನಾಗಿತ್ತು, ಕಮ್ಮಿ ಆಗಿತ್ತು. ಸೈಜಲ್ಲೂ ಕಮ್ಮಿ ಆಗಿತ್ತು, ಅದೇ ರೀತಿ ಕಾಸ್ಟಲ್ಲೂ ಕಮ್ಮಿ ಆಗಿತ್ತು. ದ ಕಂಪ್ಯೂಟರ್ ಸಿಸ್ಟಮ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಆಫ್ ದ ಕಂಪ್ಯೂಟರ್ಸ್ ಆಫ್ ಥರ್ಡ್ ಜನ್ರೇಷನ್ ವಾಸ್ ಈಸಿಯರ್ ಫಾರ್ ಕಮರ್ಷಿಯಲ್ ಯೂಸ್. ಅಂದರೆ ವ್ಯವಹಾರಕ್ಕೋಸ್ಕರ ಬಳಸುವ ಸಲುವಾಗಿ ಅಥವಾ ವ್ಯವಹಾರವನ್ನು ಮಾಡುವ ಸಲುವಾಗಿ ಬಳಕೆ ಮಾಡಲು ಥರ್ಡ್ ಜನ್ರೇಷನ್ ಈಸಿಯಾಗಿರುವಂಥದ್ದು, ಕಮ್ಮಿ ಕಾಸ್ಟಲ್ಲಿ ಬರುತ್ತಿತ್ತು. ಇವು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇದನ್ನು ನಾವು ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಅಂತೇಳಿ ಕರೆಯುವಂಥದ್ದು. ತದನಂತರ ಫೋರ್ತ್ ಜನ್ರೇಷನ್, ದ ಪೀರಿಯಡ್ ಆಫ್ 1972 to 1990 ಈಸ್ ರಫ್ಲಿ ಕನ್ಸಿಡರ್ ಆಸ್ ದ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್. 1972ರಿಂದ 1990 ನಾವು ನಾಲ್ಕನೇ ಕಂಪ್ಯೂಟರ್ ಗಣಕಯಂತ್ರದ 4ನೇ ಪೀಳಿಗೆಯ ಅವಧಿ ಅಂಥೇಳಿ ಕರೆಯುವಂಥದ್ದು, ಕನ್ಸಿಡರ್ ಮಾಡುವಂಥದ್ದು. ದ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ ವಾಸ್ ಡೆವಲಪ್ಡ್ ಬೈ ಯೂಸಿಂಗ್ ಮೈಕ್ರೋ ಪ್ರೊಸೆಸರ್ ಟೆಕ್ನಾಲಜಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದನ್ನು ನಾವು ಮೈಕ್ರೋ ಪ್ರೊಸೆಸರ್ ಟೆಕ್ನಾಲಜಿ ಅಂತೇಳಿ ಕರೆಯುವಂಥದ್ದು. ಈ ಮೈಕ್ರೋ ಪ್ರೊಸೆಸರ್ ಮುಖಾಂತರ ನಿಮ್ಮ ಸಂಪೂರ್ಣ ಅರ್ಥಮೆಟಿಕ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುವಂಥದ್ದು. ಬೈ ಕಮ್ಮಿಂಗ್ ಟು ದ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ ಬಿಕೇಮ್ ವೆರಿ ಸ್ಮಾಲ್ ಇನ್ ಸೈಜ್. ಅಂದರೆ ನಾವು 4ನೇ ಜನ್ರೇಷನ್ ಬರೋ ಹೊತ್ತಿಗೆ ಕಂಪೇರ್ ಟು ಪ್ರಿವಿಯಸ್ 3 ಜನ್ರೇಷನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಸೈಜಲ್ಲಿ ಭಾಳಷ್ಟು ಕಮ್ಮಿಯಾಗಿರುವಂಥದ್ದು. ಇಟ್ ಬಿಕೇಮ್ ಪೋರ್ಟೇಬಲ್. ಅಂದರೆ ನೀವು ಈಸಿಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡಬಹುದಾಗಿರುವಂಥದ್ದು ಒಂದು ಆಗಿತ್ತು. ದ ಮಷೀನ್ ಆಫ್ ಫೋರ್ತ್ ಜನ್ರೇಷನ್ ಸ್ಟಾರ್ಟೆಡ್ ಜನರೇಟಿಂಗ್ ವೆರಿ ಲೋ ಅಮೌಂಟ್ ಆಫ್ ಹೀಟ್. ಅಂದರೆ ಫೋರ್ತ್ ಜನ್ರೇಷನಿಗೆ ಕಂಪೇರ್ ಮಾಡಿದ್ರೆ ಪ್ರಿವಿಯಸ್ 3 ಜನ್ರೇಷನ್ ಟು ಫೋರ್ತ್ ಜನ್ರೇಷನಿಗೆ ಬಂದರೆ ಇದು ಟೋಟಲಿ ನಾವು ಝೀರೋ ಹೀಟನ್ನು ಜನರೇಟ್ ಮಾಡ್ತಿತ್ತು. ಇಟ್ ಈಸ್ ಮಚ್ ಫಾಸ್ಟರ್ ಆ್ಯಂಡ್ ಅಕ್ಯುರೇಸಿ ಬಿಕೇಮ್ ಮೋರ್ ರಿಲೇಬಲ್. ಅಂದ್ರೇನು, ಇದು ಕಂಪೇರ್ ಟು ಪ್ರಿವಿಯಸ್ 3 ಕಂಪ್ಯೂಟರ್ಸ್ಗೆ ಕಂಪೇರ್ ಮಾಡಿದ್ರೆ 3 ಕಂಪ್ಯೂಟರ್ಗಳಿಗಿಂತ ಅತಿ ವೇಗವಾಗಿ ಮತ್ತು ನಿಖರವಾಗಿ ಆನ್ಸರನ್ನು ಕೊಡ್ತಾ ಇತ್ತು. ದ ಪ್ರೊಡಕ್ಷನ್ ಕಾಸ್ಟ್ ರೆಡ್ಯೂಸ್ಡ್ ಟು ವೆರಿ ಲೋ ಇನ್ ಕಂಪ್ಯಾರಿಸನ್ ಟು ದ ಪ್ರಿವಿಯಸ್ ಜನ್ರೇಷನ್ಸ್. ಅಂದರೆ ನಾವು ಪ್ರಿವಿಯಸ್ ಜನ್ರೇಷನ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ನಾವು ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಮಾಡೋ ಸಲುವಾಗಿ ಏನು ಕಾಸ್ಟ್ ಹತ್ತಾ ಇತ್ತಲ್ಲ ಅದು ಅತಿ ಕಮ್ಮಿ ಆಗಿಬಿಡ್ತು. ಯಾಕಂದರೆ ಸೈಜಲ್ಲಿ ಕಮ್ಮಿ ಆಯ್ತಲ್ಲ, ಅದೇ ರೀತಿ ಪ್ರೈಸ್ ಸಹ ಕಮ್ಮಿ ಆಗ್ತಾ ಬಂತು. ಇಟ್ ಬಿಕೇಮ್ ಅವೈಲೇಬಲ್ ಫಾರ್ ದ ಕಾಮನ್ ಪೀಪಲ್ ಆ್ಯಸ್ ವೆಲ್. ಅಂದರೆ ಫೋರ್ತ್ ಜನ್ರೇಷನ್ವರೆಗೂ ನಾವು ಏನು ಮಾಡ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ಕಂಪ್ಯೂಟರ್ನ ಪರ್ಚೇಸ್ ಮಾಡಿ ಬಳಕೆ ಮಾಡಬಹುದಾದಂತಹ ಸ್ಥಿತಿಗತಿಗೆ ಬಂದು ನಿಂತಿತು. ಅದು ಕಾಸ್ಟ್ ಆಗಿರ್ಬೋದು ಅಥವಾ ಬಳಕೆಯಲ್ಲಾಗಿರಬಹುದು. ಇದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು ಫೋರ್ತ್ ಜನ್ರೇಷನ್ ಕಂಪ್ಯೂಟರ್. ತದನಂತರ ಫಿಫ್ತ್ ಜನ್ರೇಷನ್, ದ ಪೀರಿಯಡ್ ಆಫ್ 2010 ಟು ಟಿಲ್ ಡೇಟ್ ಆ್ಯಂಡ್ ಬಯಾಂಡ್. ಅಂದರೆ 2010ರಿಂದ ಇಲ್ಲಿವರೆಗೂ ಮತ್ತು ಇನ್ನೂ ಡೆವಲಪಿಂಗಲ್ಲಿ ಇರುವಂಥದ್ದು ರಫ್ಲಿ ಕನ್ಸಿಡರ್ ಆಸ್ ದ ಪೀರಿಯಡ್ ಆಫ್ ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್. ಅಂದರೆ ನಾವು 2010ರಿಂದ ಇಲ್ಲಿವರೆಗೆ ಅಥವಾ ಇನ್ನು ಡೆವಲಪಲ್ಲಿ ಇರುವಂಥ ಸ್ಥಿತಿಗೆ ನಾವೇನಂತ ಕರಿತೀವಿ ಅಂದರೆ 5ನೇ ಗಣಕಯಂತ್ರದ 5ನೇ ಪೀಳಿಗೆ ಅವಧಿ ಅಂತೇಳಿ ಕರೆಯುವಂಥದ್ದು. ಬೈ ದ ಟೈಮ್ ದ ಕಂಪ್ಯೂಟರ್ ಜನರೇಷನ್ ವಾಸ್ ಬೀಯಿಂಗ್ ಕ್ಯಾಟಗರೈಸ್ಡ್ ಆನ್ ದ ಬೇಸಸ್ ಆಫ್ ಹಾರ್ಡ್ವೇರ್ ಓನ್ಲಿ. ಅಂದ್ರೇನು, ಬರ್ತಾ 4th 5th ಜನ್ರೇಷನಲ್ಲಿ ಏನಾಗ್ತಾ ಬಂತು ಅಂದರೆ ಹಾರ್ಡ್ವೇರ್ ಮುಖಾಂತರ ಕ್ಯಾಟಗರೈಸ್ ಮಾಡ್ತಾ ಬರ್ತಾ ಹೋದ್ವಿ. ಬಟ್ ದ 5th ಜನ್ರೇಷನ್ ಟೆಕ್ನಾಲಜಿ ಆಲ್ಸೋ ಇನ್ಕ್ಲೂಡ್ ಸಾಫ್ಟ್ವೇರ್. ಅಂದ್ರೇನು, 5th ಜನ್ರೇಷನಲ್ಲಿ ಹೇಗಾಯಿತು ಅಂದರೆ ಸಾಫ್ಟ್ವೇರನ್ನು ಸಹ ಇನ್ಕ್ಲೂಡ್ ಮಾಡಲಾಯಿತು. ದ ಕಂಪ್ಯೂಟರ್ಸ್ ಆಫ್ ದಿ 5th ಜನ್ರೇಷನ್ ಹ್ಯಾಡ್ ಹೈಲಿ ಕೆಪಬಿಲಿಟಿ ಆ್ಯಂಡ್ ಲಾರ್ಜ್ ಮೆಮೊರಿ ಕೆಪಾಸಿಟಿ. 5th ಜನ್ರೇಷನಲ್ಲಿ ಫೋರ್ ಜನ್ರೇಷನ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಅತಿ ಹೆಚ್ಚಿನ ಕ್ಷಮತೆ ಮತ್ತು
ಸಂಗ್ರಹಣೆ ಕ್ಷಮತೆಯನ್ನು ಹೊಂದಿರುವಂಥ ಒಂದು ಜನ್ರೇಷನ್ ಅಂತೇಳಿ ಹೇಳ್ಬೋದು. ವರ್ಕಿಂಗ್ ವಿತ್ ದ ಕಂಪ್ಯೂಟರ್ ಆಫ್ ದಿಸ್ ಜನ್ರೇಷನ್ ವಾಸ್ ಫಾಸ್ಟ್ ಆ್ಯಂಡ್ ಮಲ್ಟಿಪಲ್ ಟಾಸ್ಕ್ ಕುಡ್ ಬಿ ಪರ್ಫಾರ್ಮ್ಡ್ ಸಿಮ್ಯುಲೇಟ್ನೆಸ್ಲಿ. ಅಂದರೆ ಏನು, ನೀವು ಒಂದೇ ಸಮಯದಲ್ಲಿ ಬಹಳಷ್ಟು ಟಾಸ್ಕ್ಗಳನ್ನು ಮಾಡಬಹುದು. ಅದು ಏನು, ಬೇರೆ ಬೇರೆ ಕೆಲಸಗಳನ್ನು ಮಾಡಬಹುದು. ಒಂದೇ ಸಮಯದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ಮಾಡಬಹುದಾದಂಥ ಒಂದು ಜನ್ರೇಷನ್ ಅಂತೇಳಿ ಕರಿಬೋದು. ಸಮ್ ಆಫ್ ದ ಪಾಪ್ಯುಲರ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಫ್ ದಿ 5th ಜನರೇಷನ್ ಇನ್ಕ್ಲೂಡ್. ಅಂದ್ರೇನು, ಇದರಲ್ಲಿ 5th ಜನರೇಷನಲ್ಲಿ ಬಳಸಲಾದಂತಹ ಟೆಕ್ನಾಲಜಿ ಯಾವುದಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಾಂಪಿಟೇಷನ್ಸ್, ನ್ಯಾನೋ ಟೆಕ್ನಾಲಜಿ, ಪ್ಯಾರಲಲ್ ಪ್ರೊಸೆಸಿಂಗ್ ಅಂತೇಳಿ ಬರುವಂಥದ್ದು. ಇಲ್ಲಿ ನೀವು 5th ಜನರೇಷನ್ ಇದೇನು ನೋಡ್ತಾ ಇದ್ದೀರಲ್ಲ ನಾವು, ರೋಬೋಟ್ ಅಂತೇಳಿ ಕರೆಯುವಂಥದ್ದು. ಇದರಲ್ಲಿ ಏನಿದೆ, ಹಾರ್ಡ್ವೇರ್ ಇಕ್ವಿಪ್ಮೆಂಟು ಇದೆ. ಅದಲ್ಲದೆ ಇದು ರೋಬೋಟ್ ಏನೆಲ್ಲ ಕೆಲಸಗಳು ಮಾಡಬೇಕು, ಹೇಗೆಲ್ಲ ಸೂಚನೆಗಳನ್ನು ಮಾಹಿತಿಗಳನ್ನು ಪಡ್ಕೋಬೇಕು ಅನ್ನೋದನ್ನು ಪ್ರೀ ರೆಕಾರ್ಡೆಡ್ ಅಥವಾ ಪ್ರೀ ಪ್ರೋಗ್ರಾಮ್ಡ್ ಇರುವಂಥದ್ದು. ಇದಕ್ಕೆ ನಾವು ಒಂದು ಸಾರಿ ನಾವು ಸೆಟ್ ಮಾಡಿ ಹಾಕಿಬಿಟ್ವಿ ಅಂದರೆ ಅದು ಆಟೋಮೆಟಿಕ್ಲಿ ಕೆಲಸ ಮಾಡುವಂಥದ್ದು. ಅದು ಪ್ರೋಗ್ರಾಮ್ಗಳ ಮುಖಾಂತರನೇ ಕೆಲಸ ಮಾಡುತ್ತದೆ. ಸೊ ಇಲ್ಲಿವರೆಗೂ ನಾವು ಕಂಪ್ಯೂಟರ್ ಜನ್ರೇಷನ್ಸ್ಗಳನ್ನು ನೋಡಿದ್ವಿ. ಸೊ ಮುಂದಿನ ಕ್ಲಾಸಲ್ಲಿ ಮುಂದುವರಿಯೋಣ. ನೀವು ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.